ನಮಸ್ಕಾರ ಸ್ನೇಹಿತರೆ, ನಾನು ಮತ್ತು ನನ್ನ ಹಸ್ಬೆಂಡು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅದೇ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ. ಈ ಕ್ಷೇತ್ರದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಕೆಲವು ವರ್ಷಗಳ ಹಿಂದೆ ಇದು ಬರೀ ಖಾಲಿ ಜಾಗ. ದನ ಕಾಯೋ ಸಣ್ಣ ಸಣ್ಣ ಹುಡುಗರು ಮಣ್ಣು, ಇಟ್ಟಿಗೆ, ಕಡ್ಡಿ ಮತ್ತು ಎಲೆಗಳಿಂದ ಒಂದು ಪುಟ್ಟ ಆಟದ ದೇವಸ್ಥಾನ ಕಟ್ಟಿದ್ರು. ಅದರಲ್ಲಿ ಪೂಜೆ ಮಾಡೋಕ್ಕೆ ವಿಗ್ರಹ ಬೇಕಲ್ಲ, ಹಾಗೆ ಹುಡುಕುವಾಗ ಮಲ್ಲೇಶ್ ಅನ್ನೋ ಹುಡುಗನಿಗೆ ಒಂದು ಪುಟ್ಟ ಲೋಹದ ಚಾಮುಂಡೇಶ್ವರಿ ವಿಗ್ರಹ ಸಿಗತ್ತೆ. ಅದನ್ನು ತಂದು ಆ ಗುಡಿಸಲಲ್ಲಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದಿನಿಂದ ಆ ಹುಡುಗನಿಗೆ ದೈವಿ ಶಕ್ತಿ ಆವಾಹಿಸಲು ಶುರುವಾಗಿ ಅವರು ಜನರ ಕಷ್ಟಗಳಿಗೆ ಪರಿಹಾರ ನೀಡ್ತಾ ದೇವಿಯ ಆದೇಶದಂತೆ ಇದೇ ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ಹೇಳೋದಾದರೆ, ಇಲ್ಲಿರುವ ಚಾಮುಂಡೇಶ್ವರಿ ವಿಗ್ರಹವೇ ವಿಶೇಷ. ಇದು 61 ಅಡಿ ಎತ್ತರವಿದ್ದು ಪಂಚಲೋಹದಿಂದ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ವಿಶ್ವದಲ್ಲೇ ಅತಿ ಎತ್ತರದ ಚಾಮುಂಡೇಶ್ವರಿ ಮೂರ್ತಿ ಎಂದು ಇದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷ ನಿರಂತರ ಅನ್ನದಾಸೋಹ. ಇಲ್ಲಿಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ದಿನದ 24 ಗಂಟೆನೂ ಉಚಿತವಾಗಿ ಅನ್ನದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷ ತೆಂಗಿನಕಾಯಿ ಕಟ್ಟುವ ವಾಡಿಕೆ. ಇಲ್ಲಿಗೆ ಬರುವ ಭಕ್ತರು ತಮ್ಮ ಕಷ್ಟಗಳು ದೂರಾಗಲೆಂದು ಮತ್ತು ಇಷ್ಟಾರ್ಥಗಳು ನೆರವೇರಲಿ ಎಂದು ದೇವರಲ್ಲಿ ಬೇಡಿಕೊಂಡು ಕಾಯಿ ಕಟ್ಟುತ್ತಾರೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆಯೇ ನಮ್ಮ ಪರಂಪರೆ ಅನಾವರಣ. ಈ ಮ್ಯೂಸಿಯಂಗೆ ಖಂಡಿತವಾಗಿ ಭೇಟಿ ನೀಡಿ. ಇದು ಚಾಮುಂಡೇಶ್ವರಿ ದೇವಿ ವಿಗ್ರಹದ ಕೆಳಗೆ ಇರುವ ವಿಶಿಷ್ಟ ಭೂಗತ ಗ್ಯಾಲರಿ. ಇದಕ್ಕೆ 50 ರೂಪಾಯಿಗಳ ಎಂಟ್ರಿ ಫೀಸ್ ಇರುತ್ತೆ. ಇಲ್ಲಿ ನಾವು ಅನೇಕ ರೀತಿಯ ಸ್ತಬ್ಧ ಚಿತ್ರಗಳನ್ನು ನೋಡಬಹುದು. ಅವುಗಳೆಂದರೆ ಪ್ರಾಚೀನ ಕನ್ನಡ ಕವಿಗಳ, ಪ್ರಮುಖ ದಾಸರ, ವಚನಕಾರರ ಸ್ತಬ್ಧ ಚಿತ್ರಗಳು ಕಣ್ಣುಗಳಿಗೆ ಮುದ ನೀಡುತ್ತವೆ. ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇನ್ನೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಸ್ತಬ್ಧ ಚಿತ್ರಗಳು ಈ ಮ್ಯೂಸಿಯಂನಲ್ಲಿ ಇದೆ. ಅಷ್ಟೇ ಅಲ್ಲದೆ ಇಲ್ಲಿರುವ ನವದುರ್ಗೆಯರ ಸ್ತಬ್ಧ ಚಿತ್ರಗಳು ಮನಸ್ಸಿಗೆ ಖುಷಿಯನ್ನು ನೀಡುತ್ತವೆ. ಇದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸುವ ಅನೇಕ ಸ್ತಬ್ಧ ಚಿತ್ರಗಳು ಈ ಒಂದು ಮ್ಯೂಸಿಯಂನಲ್ಲಿ ನಾವು ಕಾಣಬಹುದು. ಇವತ್ತಿನವ್ರಿಗೆ ಇಂದಿನ ಕಾಲದಲ್ಲಿದ್ದ ವೃತ್ತಿಗಳ ಬಗ್ಗೆಯಾಗಲಿ, ಆ ವೃತ್ತಿಗಳಿಗೆ ಅವರು ಬಳಸುತ್ತಿದ್ದ ಉಪಕರಣಗಳ ಬಗ್ಗೆಯಾಗಲಿ ಗೊತ್ತೇ ಇರುವುದಿಲ್ಲ. ಯಾಕೆಂದರೆ ಇಂದು ನಾವು ನಮ್ಮ ಎಲ್ಲ ಕೆಲಸಗಳಿಗೂ ಬಳಸ್ತಾ ಇರೋದು ಯಂತ್ರಗಳನ್ನು ಮಾತ್ರ. ಆದರೆ ಇಲ್ಲಿ ನಾವು ಎಲ್ಲ ವೃತ್ತಿಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಕೃಷಿ, ಕುಂಬಾರಿಕೆ, ಕಮ್ಮಾರಿಕೆ, ಕ್ಷೌರಿಕ, ನೈಗೆ, ಅಕ್ಕಸಾಲಿಗ, ಇನ್ನು ಅನೇಕ ವೃತ್ತಿಗಳ ಸ್ತಬ್ಧ ಚಿತ್ರಗಳನ್ನು ಇಲ್ಲಿ ನಾವು ಕಾಣಬಹುದು. ಕೊನೆಗೆ ಹನುಮಂತನ ಆಶೀರ್ವಾದವನ್ನು ಪಡ್ಕೊಂಡು ಆಚೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಫೋಟೋ ತಗೊಳ್ದೆ ಹಾಗೆ ಹೋಗೋಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ಫೋಟೋ ಸೆಷನ್ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋದ್ವಿ. ಅಲ್ಲಿ ಸಿಹಿ ಪೊಂಗಲ್ ಮತ್ತು ಚಿತ್ರಾನ್ನ ಪ್ರಸಾದವನ್ನು ತಿಂದ್ಕೊಂಡು ಮನೆಗೆ ವಾಪಸ್ ಹೊರಟ್ವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.